ನಮಸ್ಕಾರ ಗೆಳೆಯರೆ, ಫಿನ್ ಏಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 18ರಿಂದ 40 ವರ್ಷದ ವಯಸ್ಸಿನವರಿಗೆ ಒಂದು ಒಳ್ಳೆಯ ಪೆನ್ಷನ್ ಸ್ಕೀಮ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುವಂತಹ ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮ್ಮ ವಯಸ್ಸು ಎಷ್ಟು ಕಡಿಮೆ ಇರುತ್ತೋ ಇದರ ಒಂದು ಬೆನಿಫಿಟ್ ನಿಮಗೆ ಮುಂದೆ ಹೋಗಿ ಯಾವ ತರಹ ಸಿಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಹಿಟ್ ಮಾಡಿ. ನೀವಿನ್ನೂ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿಲ್ಲ ಅಂದರೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಕ್ಕೋಸ್ಕರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ನೀವು ಅಲ್ಲಿಂದ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಬೋದು. ಓಪನ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದಾಗಿದೆ. ಹಾಗಾದರೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅಟಲ್ ಪೆನ್ಷನ್ ಯೋಜನೆ ಇದು ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. 2015ರಲ್ಲಿ ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಅವರು ಲಾಂಚ್ ಮಾಡಿದರು. ಈ ಒಂದು ಸ್ಕೀಮ್ ಯಾರಿಗೆ ಬಹಳ ಹೆಲ್ಪ್ ಆಗುತ್ತಪ್ಪ ಅಂತಂದರೆ ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಕೆಲಸ ಮಾಡೋರಿಗೆ. ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಫಿಕ್ಸ್ ಇನ್ಕಮ್ ಅಂದರೆ ನಾವು ಸ್ಯಾಲ್ರಿ ಅಂತ ಹೇಳ್ತೀವಿ. ಫಿಕ್ಸ್ಡ್ ಸ್ಯಾಲ್ರಿ ಏನಿರೋದಿಲ್ಲ, ಯಾವುದೇ ರೀತಿಯಾದಂತಹ ಗೌರ್ಮೆಂಟ್ನ ಒಂದು ರೆಗ್ಯುಲೇಷನ್ ಇರೋದಿಲ್ಲ. ಅಂದರೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ, ಆರ್ಗನೈಸ್ಡ್ ಅಂದರೆ ಒಂಥರ ಕಂಪನಿ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಜಾಬ್ ಅಂತ ಏನು ಹೇಳ್ತೀವಿ ಅದನ್ನು ಆರ್ಗನೈಸ್ಡ್ ಸೆಕ್ಟರ್ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಎಲ್ಲ ಥರದ ಫೆಸಿಲಿಟಿಗಳಿರ್ತವೆ. ಗ್ರೂಪ್ ಇನ್ಶೂರೆನ್ಸ್ ಇರುತ್ತೆ ಅವರಿಗೆ, ಮಂತ್ಲಿ ಸ್ಯಾಲ್ರಿ ರೆಗ್ಯುಲೇಷನ್ ಇರ್ತದೆ. ಇದೇ ತರಹದ ಇಷ್ಟೇ ಅಮೌಂಟ್ ನಾವೊಂದು ಸ್ಯಾಲ್ರಿ ಫಿಕ್ಸ್ ಇರ್ತದೆ ಇವರಿಗೆ. ಹಾಗೂ ಎಲ್ಲ ಬೆನಿಫಿಟ್ಸ್ ಇವರು NPS ಅಥವಾ EPF, EPFO ಈ ಥರದ ಒಂದು ಮಂತ್ಲಿ ಪೆನ್ಷನ್ ಬರುವಂತಹ ಒಂದು ಸ್ಕೀಮ್ಗಳಲ್ಲಿ ಸಹ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈ ಥರದ ಇದು ಒಂದು ಆರ್ಗನೈಸ್ಡ್ ಸೆಕ್ಟರ್ ಆಯಿತು. ಹಾಗಾದರೆ ಅನ್ಆರ್ಗನೈಸ್ಡ್ ಸೆಕ್ಟರ್ಗೆ ಕೇಟರ್ ಮಾಡೋರು ಯಾರು? ಇವರಿಗೆ ಇಂತಹ ಒಂದು ಪೆನ್ಷನ್ ಸ್ಕೀಮ್ಗಳನ್ನು ಕೊಡೋರು ಯಾರು? ಅದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಅವರು ಈ ಅನ್ಆರ್ಗನೈಸ್ಡ್ ಸೆಕ್ಟರ್ಗೆ ಹೆಲ್ಪ್ ಆಗೋದಕ್ಕೋಸ್ಕರ ಅಟಲ್ ಪೆನ್ಷನ್ ಯೋಜನೆ ಅನ್ನುವಂತಹ ಒಂದು ಸ್ಕೀಮನ್ನು ತಂದಿದ್ದಾರೆ. ಅಟಲ್ ಪೆನ್ಷನ್ ಯೋಜನೆ ಇದು ಮೇಜರಾಗಿ 18ರಿಂದ 40 ವರ್ಷದ ವಯಸ್ಸಿನವರಿಗೆ ಅಪ್ಲಿಕೇಬಲ್ ಆಗುತ್ತೆ. 18ರಿಂದ 40ರ ಒಂದು ವಯಸ್ಸಿನಲ್ಲಿರುವವರು ಪ್ರತಿ ತಿಂಗಳು ಅವರ ಒಂದು ವಯಸ್ಸಿನ ಆಧಾರದ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಪ್ರತಿ ತಿಂಗಳಾದರೂ ಮಾಡ್ಬೋದು ಅಥವಾ 3 ತಿಂಗಳಿಗೆ ಒಂದು ಸರಿ ಆದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಥವಾ 6 ತಿಂಗಳಿಗೆ ಒಂದು ಸರಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗಿದೆ. ಈ ಒಂದು ಚಾರ್ಟ್ ನಿಮಗೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವ ತರಹದ ಏಜಿಗೆ, ಎಷ್ಟು ಏಜಿಗೆ ನಾವು ಪೆನ್ಷನ್ ಎಷ್ಟು ಬರಬೇಕು ಅಥವಾ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಮೇಜರ್ಲಿ ಹೇಳಬೇಕು ಅಂದರೆ 1,000 ರೂಪಾಯಿಯಿಂದ ಹಿಡಿದು 5,000 ರೂಪಾಯಿಯಷ್ಟು ಪೆನ್ಷನ್ನ ಒಂದು ಸ್ಕೀಮ್ ಇದೆ. ಹಾಗೂ ನೀವು ಈ ಒಂದು ಲೆಫ್ಟ್ ಸೈಡ್ ಕಾರ್ನರ್ಗೆ ನೋಡಿದರೆ ಇಲ್ಲಿ ಏಜನ್ನು ಒಂದು ಗ್ರೂಪನ್ನು ತೋರಿಸಿದ್ದಾರೆ. ಏಜ್ ಯಾವ ಥರ ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು. ವೇಸ್ಟಿಂಗ್ ಪೀರಿಯಡ್ ಅಂದರೆ ನೀವು ಎಷ್ಟು ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ. ಈಗ 18 ವಯಸ್ಸಿನವರು 42 ವರ್ಷಗಳವರೆಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಈಗ ಎಕ್ಸಾಂಪಲ್ ಹೇಳಬೇಕಪ್ಪ ಅಂತಂದರೆ ನಾನು 18 ಇಯರ್ಸಿನ ಒಂದು ಎಕ್ಸಾಂಪಲ್ನ ತೊಗೊಳ್ತೀನಿ. 18 ವರ್ಷದವರು ಈ ಒಂದು ಅಟಲ್ ಪೆನ್ಷನ್ ಯೋಜನೆಯನ್ನು ಶುರು ಮಾಡ್ತಾರೆ ಅಂದರೆ ಅವರು ಪ್ರತಿ ತಿಂಗಳು 1,000 ಪೆನ್ಷನ್ ಅಮೌಂಟ್ ಬರಬೇಕು ಅಂದರೆ 42 ರೂಪಾಯಿ ತುಂಬಬೇಕಾಗುತ್ತೆ ಪ್ರತಿ ತಿಂಗಳು. ಅಥವಾ ನಾನು ಮೊದಲೇ ಹೇಳಿದಾಗೆ ಕ್ವಾರ್ಟರ್ಲಿಯನ್ನು ತುಂಬೋದು ಅಥವಾ ಹಾಫ್ ಇಯರ್ಲಿ ಆದರೂ ತುಂಬಬಹುದಾಗಿದೆ. ಅದೇ ಥರ ಅವರಿಗೆ 5,000 ಪಗಾರು 60 ವರ್ಷ ಆದ ನಂತರ ಪೆನ್ಷನ್ ಬರಬೇಕು ಅಂದರೆ ಅವರು ಮಂತ್ಲಿ 210 ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. ಅಥವಾ ಒಂದು ಹಾಫ್ ಇಯರ್ಲಿ ಅಂತ ಏನು ಹೇಳ್ತೀವಿ ಅದನ್ನು 1,239 ರೂಪಾಯಿ 1,239 ರೂಪಾಯಿಯನ್ನು ಅವರು ಕಟ್ಟಬೇಕಾಗುತ್ತೆ. ಒಂದು ವರ್ಷಕ್ಕೆ ಹಾರ್ಡ್ಲಿ 2,500ವರೆಗೆ 2,500 ರೂಪಾಯಿವರೆಗೆ ಇವರಿಗೆ ಬೀಳುತ್ತೆ. ಒಂದು ವರ್ಷಕ್ಕೆ 2,500 ರೂಪಾಯಿಯನ್ನು ಇವರು 42 ವರ್ಷಗಳವರೆಗೆ ಕಟ್ಟಬೇಕಾಗುತ್ತೆ. 42 ವರ್ಷಗಳವರೆಗೆ ಅಂದರೆ ಆಲ್ಮೋಸ್ಟ್ 1,05,000 1,06,000 ತನಕ ಬರುತ್ತೆ. ಅಷ್ಟು ಇನ್ವೆಸ್ಟ್ಮೆಂಟನ್ನು ಇವರು ಮಾಡ್ತಾರೆ. ಇವರಿಗೆ 60 ವರ್ಷದ ನಂತರ ಪ್ರತಿ ತಿಂಗಳು 5,000 ರೂಪಾಯಿ ಪ್ರತಿ ಮಂತ್ ಇವರಿಗೆ ಪೆನ್ಷನ್ ಅಮೌಂಟ್ ಬರುತ್ತೆ. ಇದರ ಒಂದು ಕ್ವಾಂಟಮನ್ನು ನೀವು ಕ್ಯಾಲ್ಕುಲೇಷನ್ನ ಮಾಡಿ ಕಂಡುಹಿಡಬೇಕಾಗುತ್ತೆ. ಈಗ ನಾವು 18 ವರ್ಷದವರು 5,000 ಪಗಾರಿನ ಒಂದು ಕ್ಯಾಲ್ಕುಲೇಷನ್ ಮಾಡೋಣ. 42 ವರ್ಷಗಳವರೆಗೆ ಇವರು ಕಂಟ್ರಿಬ್ಯೂಷನ್ನ ಮಾಡಬೇಕಾಗುತ್ತೆ. ಪ್ರತಿ ವರ್ಷ ಇವರು ಇಲ್ಲಿ ನಾವು ನೋಡ್ತಿದ್ದೀವಿ
39 ರೂಪಾಯಿ. ಇದು ಹಾಫ್ ಇಯರ್ಲಿ ಆಯಿತು. ಅದನ್ನೇ ಫುಲ್ ಇಯರ್ಗೆ ಮಾಡಬೇಕಂದ್ರೆ ಇಂಟು 2 ಮಾಡೋಣ. 42 ವರ್ಷಗಳವರೆಗೆ ಇವರು ಕಾಂಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 42 ಇಂಟು 1239 ಇಂಟು 2 ಮಾಡಿದರೆ ನಮಗೆ ಇಲ್ಲಿ ವ್ಯಾಲ್ಯೂ ಬರುತ್ತೆ 1,04,076 ರೂಪಾಯಿ. ಇಷ್ಟು ಟೋಟಲ್ ಕಾಂಟ್ರಿಬ್ಯೂಷನ್ ಅವರು 42 ವರ್ಷಗಳಲ್ಲಿ ಮಾಡ್ತಾರೆ. ಇಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ ನಂತರ ಅವರಿಗೆ 60 ವರ್ಷಗಳ ನಂತರ ಪ್ರತಿ ತಿಂಗಳಿಗೆ 5,000 ರೂಪಾಯಿಯ ಒಂದು ಪೆನ್ಷನ್ ಬರುತ್ತೆ. 12 ಮಂತ್ಸ್ ಇಂಟು 5,000 ಮಾಡಿದರೆ 60,000ನಷ್ಟು ಅವರಿಗೆ ಪೆನ್ಷನ್ ಪ್ರತಿ ವರ್ಷ ಬರುತ್ತೆ. ಆಯಿತಾ? ಇದರ ಒಂದು ಅಡ್ವಾಂಟೇಜನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಪ್ರತಿ ತಿಂಗಳು 5,000 ರೂಪಾಯಿಯಷ್ಟು ಪೆನ್ಷನ್ ಅವರಿಗೆ ಬರುತ್ತೆ. ನಾವು ಈ ಒಂದು ಯೋಜನೆಯಲ್ಲಿ ಎಷ್ಟು ಕಡಿಮೆ ವಯಸ್ಸಿನಲ್ಲಿ ಎಂಟರ್ ಆಗ್ತೀವೋ ಅಷ್ಟು ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ. ಅದೇ ಥರ ನೀವು ನಿಮ್ಮ ಏಜ್ ಪ್ರಕಾರ ಇಲ್ಲಿ ಕಾಂಟ್ರಿಬ್ಯೂಷನ್ನ ಮಾಡ್ಬೋದು. ನಾನು ಬೇಸಿಕ್ ಎಂಟ್ರಿ ಒಂದು ಏಜ್ ಬಗ್ಗೆ ಡಿಸ್ಕಸ್ ಮಾಡಿದೆ ಇಷ್ಟೊಂದು. ನೀವು ನಿಮ್ಮ ಏಜ್ಗೆ ತಕ್ಕಂತೆ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗಿದೆ. ಇದರಲ್ಲಿ ಒಂದು ವಿಷಯ ಏನಪ್ಪ ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ ಇದರಲ್ಲಿ ಅವಕಾಶ ಇಲ್ಲ. ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ನಾನು ಮೊದಲೇನು ಹೇಳಿದೆ, ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡುವವರು, ಇನ್ಕಮ್ ಟ್ಯಾಕ್ಸ್ ಬ್ರಾಕೆಟ್ನಲ್ಲಿ ಬರದೇ ಇರುವಂತಹ ಒಂದು ವ್ಯಕ್ತಿಗಳಿಗೆ ಇದು ಒಂದು ವರದಾನ ಅಂತ ಹೇಳ್ಬೋದಾಗಿದೆ. ಒಂದು ಸಣ್ಣ ಇನ್ವೆಸ್ಟ್ಮೆಂಟನ್ನು, ಸಣ್ಣ ಒಂದು ಉಳಿತಾಯವನ್ನು ಇಂಥ ಒಂದು ಪಾಲಿಸಿಯಲ್ಲಿ ಹಾಕಿದರೆ ಅವರ ಒಂದು ಫ್ಯೂಚರ್ ಏನಿದೆ ಸೆಕ್ಯೂರ್ಡ್ ಇರುತ್ತೆ ಅಂತ ಹೇಳ್ಬೋದಾಗಿದೆ. ಇನ್ನು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ, ಒಂದು ವೇಳೆ ಕಾಂಟ್ರಿಬ್ಯೂಷನ್ ಮಾಡುವವರು ಡೆತ್ ಏನಾದರೂ ಆಯಿತು ಒಂದು ವೇಳೆ ಅಂದರೆ ಅವರ ಒಂದು ಸ್ಪೌಸ್ ಯಾರಿರ್ತಾರೆ, ಅವರ ಹೆಂಡತಿ, ಅವರು ಈ ಒಂದು ಪಾಲಿಸಿಯನ್ನು ಕಂಟಿನ್ಯೂ ಮಾಡ್ಬೋದಾಗಿದೆ. ಆ ಪಾಲಿಸಿ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅವರು ಅದನ್ನು ಕಂಟಿನ್ಯೂ ಮಾಡ್ಬೋದು, ಅವರಿಗೆ ಪೆನ್ಷನ್ನ ಬೆನಿಫಿಟ್ ಸಿಗುತ್ತೆ. ಒಂದು ವೇಳೆ ಅವರ ಸ್ಪೌಸು ಸಹ ಏನಾದರೂ ಆಗಿ ಡೆತ್ ಏನಾದರೂ ಆಯಿತು ಅಂದರೆ ನಾಮಿನೇಷನ್ ಯಾರು ಕೊಟ್ಟಿರ್ತಾರೋ ಅವರಿಗೆ ಅಮೌಂಟ್ ಹೋಗುತ್ತೆ. ಒಂದು ವೇಳೆ ಈ ಒಂದು ಪಾಲಿಸಿಯನ್ನು ಮಾಡಿಸಿದ್ದೀವಿ, ನಮಗೆ ಅಮೌಂಟ್ ಕಟ್ಟೋಕೆ ಆಗ್ತಿಲ್ಲ ಅಂದರೆ ನೀವು ಈ ಒಂದು ಪಾಲಿಸಿಯನ್ನು ಕ್ಲೋಸ್ ಸಹ ಮಾಡ್ಬೋದಾಗಿದೆ, ವಾಲಂಟ್ರಿ ಎಕ್ಸಿಟ್ ಮಾಡ್ಬೋದಾಗಿದೆ. ನೀವು ಎಲ್ಲಿಯವರೆಗೆ ಅಮೌಂಟನ್ನು ಕಟ್ಟಿರ್ತೀರೋ ಅಲ್ಲಿಯವರೆಗೆ ಗೌರ್ಮೆಂಟ್ ಅವರು ಇಂಟ್ರೆಸ್ಟನ್ನು ಹಾಕಿ ನಿಮಗೆ ವಾಪಸ್ ದುಡ್ಡನ್ನು ಕೊಡ್ತಾರೆ. ನೀವು ಈ ಒಂದು ಪಾಲಿಸಿನ ಪೇ ಮಾಡಬೇಕು ಅಂತ ಮಾಡಿದರೆ ನೀವು ಯಾವುದೇ ಒಂದು ಬ್ಯಾಂಕ್ನಲ್ಲಿ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಈ ಒಂದು ಪಾಲಿಸಿಯನ್ನು ಶುರು ಮಾಡ್ಬೋದಾಗಿದೆ. ಪ್ರಿಫರಬಲಿ ನೀವು ಬ್ಯಾಂಕನ್ನೇ ಪ್ರಿಫರ್ ಮಾಡಿ, ಯಾಕಂದರೆ ನೀವು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀರ, ಅದರಲ್ಲೇ ನೀವು ಸ್ವಲ್ಪ ಅಮೌಂಟನ್ನು ಸೇವ್ ಮಾಡ್ಕೊತಾ ಹೋದರೆ ತಂತಾನೇ ಅದು ಆಟೋಮೆಟಿಕ್ಕಾಗಿ ಡೆಬಿಟ್ ಆಗ್ತಾ ಹೋಗುತ್ತೆ. ನೀವು ಮಂತ್ಲಿ ಆದರೂ ಕಾಂಟ್ರಿಬ್ಯೂಷನ್ ಮಾಡ್ಬೋದು, 3 ಮಂತ್ಸ್ ಕ್ವಾರ್ಟರ್ಲಿ ಕಾಂಟ್ರಿಬ್ಯೂಷನ್ ಮಾಡ್ಬೋದು, ಅಥವಾ ಹಾಫ್ ಇಯರ್ಲಿ ಕಾಂಟ್ರಿಬ್ಯೂಷನ್ನ ಇಲ್ಲಿ ಮಾಡ್ಬೋದಾಗಿದೆ. ಇದು ಒಂಥರದ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು, ಎಸ್ಪೆಷಲಿ ಅನ್ಆರ್ಗನೈಸ್ಡ್ ಸೆಕ್ಟರ್ ಅವರಿಗೆ. ಈ ಒಂದು ವಿಡಿಯೋ 18ರಿಂದ 40 ವರ್ಷದಲ್ಲಿ ಇರುವಂಥವರು ನೋಡ್ತಾ ಇದ್ದರೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ನಿಮ್ಮ ಒಂದು ಏಜ್ ಪ್ರಕಾರ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಏನೇನಿದೆ ನೀವು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿದರೆ ಎಲ್ಲ ಸಿಗುತ್ತೆ, ಅಥವಾ ಈ ಒಂದು ವಿಡಿಯೋದಿಂದಲೂ ನಿಮಗೆ ಕಾಣ್ತಾ ಇದೆ. ಕ್ಲಿಯರ್ ಕಾಣ್ತಾ ಇಲ್ಲ ಅಂದರೆ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಅಟಲ್ ಪೆನ್ಷನ್ ಯೋಜನೆ ಅಂತ, ಅದರ ಒಂದು ಚಾರ್ಟ್ ನಿಮಗೆ ಸಿಗುತ್ತೆ. ನಿಮ್ಮ ಏಜ್ ಪ್ರಕಾರ ಕಾಂಟ್ರಿಬ್ಯೂಷನ್ನ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮಗೆ ಎಷ್ಟು ಪೆನ್ಷನ್ ಬರಬೇಕು ಅದರ ಪ್ರಕಾರ ನೀವು ಪೆನ್ಷನ್ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಹಿಟ್ ಮಾಡಿ. ಹಾಗಾದರೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಲ್ಲ ಅಂದರೆ ಕೆಳಗಡೆ ಕೊಟ್ಟಿರುವ ಲಿಂಕಿಂದ ನೀವು ಅಪ್ಸ್ಟಾಕ್ಸ್ನಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ ಫ್ರೀಯಾಗಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದಾಗಿದೆ. ಹಾಗಾದರೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.